ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಚಾನಲ್ ಟಾಕೀಸ್. ನಾನು ನಿಮ್ಮ ಗುರು. ಇವತ್ತು ಒಬ್ಬರು ಸ್ಪೆಷಲ್ ವ್ಯಕ್ತಿಯ ಹುಟ್ಟಿದ ಹಬ್ಬ. ಅವ್ರಿಗೆ ವಿಶ್ ಮಾಡ್ತಾ ಈ ಎಪಿಸೋಡ್ನ ಶುರು ಮಾಡೋಣ. ಹೇಮಂತ್ ಕುಮಾರ್ ಅವರೇ, ಹುಟ್ಟುಹಬ್ಬದ ಶುಭಾಶಯಗಳು. ಈಗ ಹೇಳಿದ್ರೆ ಮಜಾ ಇಲ್ಲ ಅಲ್ಲ? ಹ್ಯಾಪಿ ಬರ್ತ್ಡೇ ಡಿ ಬಾಸ್. 1977 ಫೆಬ್ರವರಿ 16ನೇ ತಾರೀಕರಂದು ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ ಖ್ಯಾತ ಕಲಾವಿದರಾದಂಥ ತೂಗುದೀಪ್ ಶ್ರೀನಿವಾಸ್ ಹಾಗೂ ಮೀನಾ ದಂಪತಿಗಳಿಗೆ ಜನಿಸ್ತಾರೆ ಹೇಮಂತ್ ಕುಮಾರ್ ಅವರು, ಅಲಿಯಾಸ್ ಡಿ ಬಾಸ್. ಇವರು ಬಾಲ್ಯದ ವಿದ್ಯಾಭ್ಯಾಸ ಎಲ್ಲ ಮೈಸೂರಲ್ಲೇ ಆಗುತ್ತೆ. ಇವತ್ತು ಅವರ ಸಿನಿ ಜರ್ನಿ ಬಗ್ಗೆ ಅಷ್ಟೇ ಮಾತಾಡೋಣ, ಯಾಕಂದರೆ ಅವರು ನಡೆದು ಬಂದಂಥ ಹಾದಿ ಅಷ್ಟು ಈಸಿ ಇಲ್ಲ. ಇದರಿಂದ ಎಷ್ಟೊಂದು ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕನ್ನಡದ ಖ್ಯಾತ ಕಲಾವಿದರ ಮಗ ಅನ್ನೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಇಂಡಸ್ಟ್ರಿ ಅವ್ರಿಗೆ ರೆಡ್ ಕಾರ್ಪೆಟ್ನ ಹಾಸಿ ನೀನು ಬಾಪ ಅಂತ ಕರ್ಕೊಳ್ಳಿಲ್ಲ. ಅದ್ರ ಬದಲಾಗಿ ದರ್ಶನ್ ಅವರು ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಹುದು. ಚಿತ್ರರಂಗದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೀನಾಸಂಗೆ ಸೇರ್ಕೊಳ್ತಾರೆ ದರ್ಶನ್ ಅವರು. ನೀನಾಸಂನಿಂದ ತರಬೇತಿ ಮುಗಿಸ್ಕೊಂಡು ಬಂದ ತಕ್ಷಣ ಅವ್ರಿಗೇನೋ ಅವಕಾಶಗಳ ಸುರಿಮಳೆ ಸಿಗಲಿಲ್ಲ, ಬದಲಾಗಿ ಅವ್ರಿಗೆ ಸಿಕ್ಕಿದ್ದು ನಿರಾಸೆ. ಆದರೂ ಕೂಡ ನಾನು ಇದೇ ಇಂಡಸ್ಟ್ರಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಛಲದಲ್ಲಿ ಅಂದಿನ ಖ್ಯಾತ ಛಾಯಾಗ್ರಾಹಕರಾದಂಥ BC ಗೌರೀಶ್ ಶಂಕರ್ ಬಳಿ ಸಹಾಯಕನಾಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಜೀವನ ನಡೆಸೋದಕ್ಕೋಸ್ಕರ ಅದೆಷ್ಟೋ ಚಿತ್ರಗಳಲ್ಲಿ ಲೈಟ್ ಬಾಯ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಇದೆಲ್ಲದರ ನಡುವೆ 1997ರಲ್ಲಿ ಆಗಿನ ಕಾಲದಲ್ಲಿ ಖ್ಯಾತ ನಿರ್ದೇಶಕರಾದಂಥ S. ನಾರಾಯಣ್ ಅವರು ಮಹಾಭಾರತ ಅನ್ನೋ ಸಿನಿಮಾನ ಶುರು ಮಾಡ್ತಾರೆ. ಆ ಚಿತ್ರದಲ್ಲಿ ವಿನೋದ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ಹಾಗೂ ದರ್ಶನ್ ಅವರು ಪ್ರಪ್ರಥಮ ಬಾರಿಗೆ ನಟನೆಯನ್ನ ಮಾಡ್ತಾರೆ ಆ ಸಿನಿಮಾದಲ್ಲಿ. ಇದೇ ಥರ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಪಾತ್ರಗಳನ್ನ ಮಾಡ್ತಾ ದರ್ಶನ್ ಅವರು ಅವ್ರನ್ನ ತೊಡಗಿಸ್ಕೊಳ್ತಾ ಕ್ಯಾಮ್ರಾಗೆ ಚಿರಪರಿಚಿತರಾಗ್ತಾ ಹೋಗ್ತಾರೆ. ಪ್ರಯತ್ನ ಅವರು ಕನ್ನಡಕ್ಕೆ ಮಾತ್ರ ನಿಲ್ಸಲ್ಲ. ಆಗಿನ ಕಾಲದಲ್ಲಿ ತಮಿಳಲ್ಲೂ ಕೂಡ ವಿಜಯಕಾಂತ್ ಅವರು ನಟಿಸಿದಂಥ ವಲ್ಲರಸು ಅನ್ನೋ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಕೂಡ ಮಾಡಿ ಬರ್ತಾರೆ. ಹೀಗೆ ಸಣ್ಣ ಪುಟ್ಟ ಪಾತ್ರಗಳು ಸಿನಿಮಾದಲ್ಲಿ ಮಾಡ್ತಾ ಹಾಗೆ ಸೀರಿಯಲಲ್ಲೂ ಕೂಡ ಅವ್ರನ್ನ ತೊಡಗಿಸ್ಕೊಳ್ತಾನೆ ಇರ್ತಾರೆ. ಅದು ಅಲ್ಲದೆ ಅವರು ಎಷ್ಟೊಂದು ಕಾರ್ಟೂನ್ಗಳಿಗೆ ವಾಯ್ಸ್ನ ಕೊಟ್ಟು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸನ ಮಾಡ್ತಾ ಇದ್ರು. ಸೊ ಇದು ತೋರಿಸುತ್ತೆ ಇದೇ ಕ್ಷೇತ್ರದಲ್ಲಿ ನಾನು ಏನಾದರೂ ಒಂದು ಹೆಸರು ಮಾಡಬೇಕು ಅನ್ನೋ ಅವರ ಛಲ ಹೇಗಿತ್ತು ಅಂತ. ಈ ಸಣ್ಣ ಪುಟ್ಟ ಪ್ರಯತ್ನ ಮಾಡ್ತಿದ್ದಂಥ ದರ್ಶನ್ ಅವ್ರಿಗೆ 2002ರಲ್ಲಿ ಒಂದು ಹೊಸ ಅಧ್ಯಾಯ ಶುರು ಆಗುತ್ತೆ. ಅವರ ಜೀವನದ ಕನಸಿನ ಬಾಗಿಲು ಓಪನ್ ಆಗುತ್ತೆ. ಅದು ಹೇಗೆ ಅಂದರೆ PN ಸತ್ಯ ಅವರ ಮೂಲಕ, ಮೆಜೆಸ್ಟಿಕ್ ಚಿತ್ರದ ಮೂಲಕ ಅಂತಲೇ ಹೇಳ್ಬಹುದು. ಈ ಚಿತ್ರದ ಮೂಲಕ ಪರಿಪೂರ್ಣ ನಾಯಕ ನಟನಾಗಿ ದರ್ಶನ್ ಅವರು ತೆರೆ ಮೇಲೆ ಕಾಣಿಸ್ಕೊಳ್ತಾರೆ. ಹಾಗೂ ಈ ಚಿತ್ರ ಎಷ್ಟೊಂದು ಚಿತ್ರಮಂದಿರಗಳಲ್ಲಿ 100 ದಿನ ಪ್ರದರ್ಶನಗೊಳ್ಳುತ್ತೆ. ಇದಾಗ್ತಿದ್ದಂಗೆ 2003ರಲ್ಲಿ ತೆರೆ ಕಂಡಂಥ ಚಿತ್ರ ಅದೇ ಕರಿಯ. ಅದು ಕೂಡ ಬಾಕ್ಸ್ ಆಫೀಸಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿ ಉತ್ತಮವಾದಂಥ ಪ್ರತಿಕ್ರಿಯೆ ಕಂಡು ಸರಿಸುಮಾರು 800 ದಿನಗಳು ಚಿತ್ರಮಂದಿರದಲ್ಲಿ ಓಡಿ ಒಂದು ಹೊಸ ದಾಖಲೆಯನ್ನ ಬರೆಯುತ್ತೆ, ಕಲಾಸಿಪಾಳ್ಯ. ಈ ಚಿತ್ರದಲ್ಲಿ ದರ್ಶನ್ ಮತ್ತೆ ರಕ್ಷಿತಾ ಅವರ ಜೋಡಿ ಕಂಡಂತ ಕಲಾ ರಸಿಕರು ಹುಚ್ಚೆದ್ದು ಕುಣಿತಾರೆ. ಚಿತ್ರ ಕೂಡ ಒಳ್ಳೆ ವಿಮರ್ಶೆ ಪಡ್ಕೊಂಡು ಸತತ 250 ದಿನಗಳನ್ನ ಚಿತ್ರಮಂದಿರದಲ್ಲಿ ಪೂರೈಸುತ್ತೆ. ಅದೇ ನಿಟ್ಟಿನಲ್ಲಿ ಅಯ್ಯ, ಗಜ, ಸಾರಥಿ, ಬುಲ್ಬುಲ್, ಬೃಂದಾವನ ಹೀಗೆ ಸಾಲು ಸಾಲು ಚಿತ್ರಗಳು ಹಿಟ್ ಆಗ್ತವೆ. ದರ್ಶನ್ ಅವರ ಕೈ ಹಿಡಿತಾರೆ. ಅದರ ಜೊತೆಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಒಬ್ಬ ಮಾಸ್ ಹೀರೋ ದೃಢವಾಗಿ ಎದ್ದು ನಿಲ್ತಾರೆ. ಇದೇ ನಿಟ್ಟಿನಲ್ಲಿ ಹೋಗ್ತಿದ್ದಂಥ ದರ್ಶನ್ ಅವ್ರಿಗೆ 2012ರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅನ್ನೋ ಚಿತ್ರನ ಮಾಡ್ತಾರೆ. ಇದು ಕೂಡ ಅದೇ ಯಶಸ್ಸಿನ ನಿಟ್ಟಿನಲ್ಲಿ ಹೋಗುತ್ತೆ. ಅಂಡ್ ಈ ಚಿತ್ರಕ್ಕೆ ದರ್ಶನ್ ಅವ್ರಿಗೆ ಉತ್ತಮ ನಾಯಕ ಫಿಲ್ಮ್ ಫೇರ್ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ಕಿ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿತ್ತು ಅಂಡ್ ಅಷ್ಟೇ ಯಶಸ್ವಿಯಾಗಿ ಪ್ರದರ್ಶನ ಕೂಡ ಕಂಡಿತು. ದರ್ಶನ್ ಅವರ 50ನೇ ಚಿತ್ರ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಪಾತ್ರದಲ್ಲೂ ಕೂಡ ದರ್ಶನ್ ಅವರು ಸಿಕ್ಕಾಪಟ್ಟೆ ಮಿಂಚಿದ್ರು ಅಂತಾನೆ ಹೇಳಬಹುದು. ಹೀಗೆ ದರ್ಶನ್ ಅವರು ಕೂಡ ಕಷ್ಟಪಟ್ಟು ಬಂದಂಥ ಕಾರಣ ಅವ್ರಿಗೂ ಕೂಡ ಹೊಸಬರ ಕಷ್ಟ ಗೊತ್ತಾಗಿ ಅವರೇ ತೂಗುದೀಪ್ ಪ್ರೊಡಕ್ಷನ್ ಕೂಡ ಶುರು ಮಾಡ್ತಾರೆ. 2006ರಲ್ಲಿ ತಮ್ಮ ತಮ್ಮನಾದಂಥ ದಿನಕರ್ ತೂಗುದೀಪ್ ಜೊತೆಗೆ ಸೇರಿ ಶುರು ಮಾಡುವುದೇ ತೂಗುದೀಪ ಪ್ರೊಡಕ್ಷನ್ ಅಂತ. ಈ ಪ್ರೊಡಕ್ಷನ್ನಲ್ಲಿ ಮೊದಲನೇ ಸಿನಿಮಾನೇ ಜೊತೆಯಲ್ಲಿ ಅಂತ ನಿರ್ಮಿಸ್ತಾರೆ. ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಏನಿದ್ದಾರೆ ಅವರು ಹೀರೋ ಆಗಿ ನಟಿಸ್ತಾರೆ. ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿಬಂತು, ಒಳ್ಳೆ ಯಶಸ್ಸು ಕಾಣುತ್ತೆ.
ಪ್ರೊಡಕ್ಷನ್ ಶುರು ಆಗ್ತಿದ್ದಂಗೆ ಹಾಗೆ ತೂಗುದೀಪ ಡಿಸ್ಟ್ರಿಬ್ಯೂಷನ್ ಕೂಡ ಶುರು ಮಾಡ್ತಾರೆ. ಈ ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ಅಡಿಯಲ್ಲಿ ಬೃಂದಾವನ, ಒಗ್ಗರಣೆ, ಜಯಲಲಿತಾ ಇದೆಲ್ಲ ಯಾಕೆ, ಉಗ್ರಂ ಈ ಚಿತ್ರ ಕೂಡ ಈ ಸಂಸ್ಥೆಯ ಅಡಿಯಲ್ಲೇ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇದು ಅವರ ಸಿನಿ ಜೀವನ ಆಯಿತು. ಅವ್ರಿಗೆ ಇನ್ನೊಂದು ಪ್ರಪಂಚ ಅವರ ಮನಸ್ಸಿಗೆ ತುಂಬ ಹತ್ತಿರ. ಯಾವುದದು ಅಂದರೆ ಅವರ ಪ್ರಾಣಿ ಜಗತ್ತು. ಎಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಈ ಪ್ರಾಣಿ ಪ್ರಿಯರು. ಅವ್ರಿಗೆ ಈ ಪ್ರಾಣಿಗಳ ಪ್ರೀತಿ ಈಗಲಿಂದ ಶುರುವಾಗಿಲ್ಲ, ಬಾಲ್ಯದಿಂದ ಶುರು ಆಗ್ತು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಕೆಲವು ಬಾರಿ ಅವರು ಅವರ ತಾಯಿ ಹತ್ರ ದುಡ್ಡನ್ನು ಕದ್ದು ಈ ಪಾರಿವಾಳಗಳಿಗೆ ಊಟಗಳನ್ನ ಹಾಕ್ತಿದ್ರಂತೆ ಆ ದುಡ್ಡಲ್ಲಿ. ಹಾಗೆಯೇ ಈ ಬೀದಿ ನಾಯಿಗಳನ್ನ ಮಲಗಿಸೋಕ್ಕೆ ಅವರೊಂದು ರಟ್ಟಲ್ಲಿ ಒಂದು ಮನೆಗಳನ್ನ ಮಾಡಿ ಕೊಡ್ತಿದ್ರಂತೆ, ಸೊ ದಟ್ ಆ ಬೀದಿ ನಾಯಿಗಳಿಗೆ ಒಂದು ಉತ್ತಮವಾದಂಥ ಮನೆ ಸಿಗಲಿ ಅನ್ನೋ ಕಾರಣಕ್ಕೆ. ಈಗಲೂ ಕೂಡ ಮೈಸೂರು ಮೃಗಾಲಯದಲ್ಲಿ ಎಷ್ಟೊಂದು ಪ್ರಾಣಿಗಳನ್ನ ದರ್ಶನ್ ಅವರು ದತ್ತು ತಗೊಂಡಿದ್ದಾರೆ. ಇದು ಮೀರಿದ್ದೇನು ಅಂದರೆ ಮೈಸೂರಿನ ಟಿ ನರಸೀಪುರದಲ್ಲಿ ಇವರದೇ ಆದಂಥ ಒಂದು ಜಮೀನಿದೆ. ಆ ಜಮೀನಲ್ಲಿ ಕುದುರೆ, ಹಸು ಹೀಗೆ ಸರಿಸುಮಾರು 120ಕ್ಕೂ ಹೆಚ್ಚು ಪ್ರಾಣಿಗಳನ್ನ ಸಾಕ್ತಾ ಇದ್ದಾರೆ. ಇನ್ನೊಂದು ಎಕ್ಸಾಂಪಲ್ ಏನು ಅಂದರೆ ಅವರು ಪ್ರೀತಿಯಿಂದ ಸಾಕ್ತಿದ್ದಂಥ ಒಂದು ಕುದುರೆ ಸ್ಟ್ಯಾನ್ಲಿ ಅಂತ ಕಾರಣಾಂತರಗಳಿಂದ ತೀರೋಗುತ್ತೆ. ಅದ್ರ ಫೋಟೋನ ಅವರ ಬಲ ತೋಳಿನ ಮೇಲೆ ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ. ಹಾಗೆ 2018ರಲ್ಲಿ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ರಾಯಭಾರಿಯಾಗೂ ಕೂಡ ನೇಮಕಗೊಂಡಿದ್ರು ದರ್ಶನ್ ತೂಗುದೀಪ್ ಅವರು. ಕನ್ನಡ ಚಿತ್ರರಂಗದಲ್ಲೇ ಚಾಲೆಂಜಿಂಗ್ ಸ್ಟಾರ್, ದಾಸ, ಬಾಕ್ಸ್ ಆಫೀಸ್ ಸುಲ್ತಾನ, ಡಿ ಬಾಸ್ ಅಂತ ಕರೆಸ್ಕೊಳ್ತಾ ಇರೋಂಥ ದರ್ಶನ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ನಿಮ್ಮ ಕಡೆಯಿಂದ ಇನ್ನೊಂದಷ್ಟು ಚಿತ್ರಗಳು ಹೊರಬರಲಿ ಅಂತ ಹೇಳ್ತಾ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ನೆಚ್ಚಿನ ಚಾನೆಲ್ ಟಾಕೀಸ್. ನಾನು ನಿಮ್ಮ ಗುರು.